ನೋಡಿ ಯಾವ ಥರ ಇದೆ ಅಂತ ಸ್ಟ್ಯಾಂಡು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಇವತ್ತು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಬನ್ನಿ. ಇವತ್ತು ಅಡುಗೆ ವಿಡಿಯೋ ಎಲ್ಲ ಹಾಕಿಲ್ಲ, ರೆಡಿ ಆಗಿದೆ, ಅಡುಗೆ ವಿಡಿಯೋ ರೆಡಿ ಇದೆ. ಆದರೆ ಇವತ್ತೊಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ನಮ್ಮ ಯೂಟ್ಯೂಬರ್ಸ್ಗಳಿಗೆಲ್ಲ ಬೇಕಾಗಿರುವಂಥದ್ದೇ. ನಾನು ಈ ಸಲ ಅಂಗಡಿಗೆ ಹೋಗಿ ತೊಗೊಂಡು ಬಂದಿಲ್ಲ, ಹೋಗೋಕ್ಕಾಗಲಿಲ್ಲ ನನಗೆ ತೊಗೊಂಡು ಬರೋದಕ್ಕೆ. ಬಹಳ ದಿನಗಳಿಂದ ಕೂಡ ಇದನ್ನು ತರಬೇಕು ಅಂತ ಅಂದ್ಕೊಂಡಿದ್ದೆ. ಬಹಳ ಸ್ವಲ್ಪ ಶ್ರಮ ಆಗ್ತಾಯಿತ್ತು ನನಗೆ ವಿಡಿಯೋ ಮಾಡೋದಕ್ಕೆಲ್ಲ. ಬನ್ನಿ, ಇವತ್ತು ತೊಗೊಂಡು ಬಂದಿದ್ದೀನಿ, ಅಂದರೆ ಆರ್ಡ್ರ್ ಮಾಡಿ ತರಿಸಿದ್ದೀನಿ. ಹೇಗಿದೆ ಅಂತ ಹೇಳಿ ನೋಡೋಣ, ಬನ್ನಿ ತೋರಿಸ್ತೀನಿ. ಇವಾಗ ಓಪನ್ ಮಾಡೋಣ. ನಾನು ಕಳಿಸ್ದೆಲ್ಲ ತೊಗೊಂಡು ಬಂದಾಗ ಕರೆಕ್ಟಾಗಿರೋ ತೊಗೊಂಡು ಬಂದಿರಲಿಲ್ಲ, ಸ್ಟ್ಯಾಂಡ್ ಇರಲಿಲ್ಲ ಅದಕ್ಕೆ. ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ, ಇದೆಲ್ಲ ನೋಡಿದ್ರೆ ನಮಗೆ ಬಹಳ ಖುಷಿ ಅನಿಸುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಇದೊಂದು ಲೈಟ್ ಕೂಡ ಅಡ್ಜಸ್ಟ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಕತ್ಲಲ್ಲಿ ಬೇಕಾದರೆ ಇದನ್ನು ಆನ್ ಮಾಡ್ಕೊಳ್ಬೋದು, ಅದೊಂದು ಎಕ್ಸ್ಟ್ರಾ ಇದೆ ಇದರಲ್ಲಿ. ನಾನು ಅಂಗಡಿನಲ್ಲಿ ತರುವಾಗ ತುಂಬಾ ಜಾಸ್ತಿ ಬೆಲೆ ಕೊಡ್ತಾ ಇದ್ದೆ. ಈಗ ಇದ್ರ ಪ್ರೈಸ್ ಬಂದು ಹೇಳ್ತೀನಿ, ಕೊನೆಯಲ್ಲಿ ನೋಡ್ಬಿಡೋಣ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಇದೊಂದು ಎಕ್ಸ್ಟ್ರಾ ಒಂದು ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಇದು ಕೂಡ ಇಲ್ಲ, ಚೆನ್ನಾಗಿದೆ. ಇಷ್ಟುದ್ದ ಬರುತ್ತೆ ಅಂತೇಳಿ ನೋಡೋಣ. ಸಾಕು, ಇಷ್ಟು ಬಂದರೆ ಬೇಕಾದಷ್ಟು. ನನಗೆ ಲೈವ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಇವಾಗ ನೋಡಿ, ಲೈವ್ ಮಾಡೋದಕ್ಕೆ ಈಸಿ ಇದೆ. ಈಗ ಬೇಕಾದರೆ ಇದನ್ನು ಕತ್ಲೆನಲ್ಲಿ ಇವಾಗ ಬೇಕಾದರೆ ಬೆಳಕನ್ನು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲೇ ಬಟನ್ ಪ್ರೆಸ್ ಮಾಡ್ಕೊಳ್ಳೋದು. ನೋಡಿದ್ರಲ್ಲ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಈಸಿಯಾಗಿದೆ ಇವಾಗ ಲೈವ್ ಮಾಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫಸ್ಟಿಂದ ನನ್ನ ಹತ್ರ ಇದ್ದಿದ್ದೆಲ್ಲ ಇದೇ ಥರದೇ ಇದ್ದಿದ್ದು. ನೆಕ್ಸ್ಟ್ ಒಂದು ಸಲ ನಾನು ಹೋದಾಗ ಬೇರೆ ಥರ ತಗೊಂಡ್ಬಿಟ್ಟೆ. ನಾವು ಹೊರಗಡೆ ಎಲ್ಲ ಹೋಗ್ತಿರ್ತೀನಲ್ವ ಅಂತ ಹೇಳಿ
ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಅದು ಕಷ್ಟ ಆಯಿತು. ದೊಡ್ಡದೊಂದು ತೊಗೊಂಡು ಬಂದಿದ್ದೀನಿ, ಅದು ಫ್ಲೆಕ್ಸಿಬಲ್ ಇಲ್ಲ, ಬರೀ ಒಂದೇ ಈಗ ನಾನು ಕುಕ್ಕಿಂಗ್ ವಿಡಿಯೋ ಎಲ್ಲ ಮಾಡ್ತೀನಲ್ಲ ಅದಕ್ಕೆ ಮಾತ್ರ, ಅಷ್ಟಕ್ಕೆ ಮಾತ್ರ ಸರಿ ಹೋಗುತ್ತೆ. ಲೈವ್ ಮಾಡೋದಕ್ಕೆಲ್ಲ ಬಹಳ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ನನ್ನ ಮಗಳೇನು ಮಾಡಿದ್ರು ಅಂದರೆ, ಇಲ್ಲಮ್ಮ ನೀವು ಇದನ್ನು ತರಿಸ್ಕೊಂಬಿಡಿ, ಇದು ಈ ಥರ ಆದ್ರೇ ನಿಮಗೆ ಇಷ್ಟ ಆಗೋದು, ಬೇರೆದ್ರಲ್ಲೆಲ್ಲ ನಿಮ್ಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಇದನ್ನು ಬುಕ್ ಮಾಡಿ ತೊಗೊಂಡ್ಬಂದಿದ್ದು. ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಬನ್ನಿ ಇದು ಹೇಗಿದೆ ಅಂತ ಇನ್ನೊಂದು ಸಲ ತೋರಿಸ್ಬಿಡ್ತೀನಿ. ಇದು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಕೂಡ ಕೇಬಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಈಸಿಯಾಗಿ ಹಾಕ್ಕೊಳ್ಬೋದು. ಇದನ್ನು ಚಾರ್ಜ್ ಮಾಡ್ಕೊಳ್ಬೋದು, ಇದನ್ನು ತೆಗೆದುಬಿಟ್ಟು ಇದನ್ನು ಚಾರ್ಜ್ ಮಾಡ್ಕೋಬೋದು. ಅದಕ್ಕೂ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಚಾರ್ಜ್ ಮುಗ್ದೋಗಿದೆ ಇವಾಗ, ಆವಾಗಲೇ ಒಂದ್ಸಲಿ ಆನ್ ಆಯ್ತು ಅಷ್ಟೇ, ಚಾರ್ಜ್ ಇಲ್ಲ. ಚಾರ್ಜ್ ಮಾಡಿಬಿಟ್ಟು ಹೇಗೆ ಉಪಯೋಗಿಸೋದು ಅಂತೇಳಿ ಕೂಡ ಅದನ್ನು ತೋರಿಸ್ತೀನಿ. ನೋಡಿ ಯಾವ ಥರ ಇದೆ ಅಂತ ಸ್ಟ್ಯಾಂಡು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಟ್ರೈಪಾಡನ್ನು ತರಿಸ್ಕೊಂಡಿದ್ದು ಯಾವ ರೀತಿ ಇತ್ತು ಅಂತ ಹೇಳಿ. ಸ್ವಲ್ಪ ಚಾರ್ಜ್ ಮಾಡಿದೆ, ಈಗ ನೋಡೋಣ ಬೆಳಕು ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ತದೆ ನೋಡಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಚಾರ್ಜ್ ಮಾಡಿಕೊಂಡೆ ಇವಾಗ. ಇಷ್ಟೊತ್ತರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ವಂದನೆಗಳು.